ಈ ಪ್ರಪಂಚ ಯಾಕೆ ಇದೆ, ಯಾಕೆ ಒಳ್ಳೆ ಜನರು ಯಾವಾಗಲೂ ಕಷ್ಟಪಡ್ತಾರೆ, ಯಾಕೆ ಕೆಟ್ಟ ಕೆಟ್ಟ ಜನಗಳು ಯಾವಾಗಲೂ ಖುಷಿಯಲ್ಲಿರ್ತಾರೆ, ಯಾಕೆ ಒಂದು ಮಗು ಹುಟ್ಟುತ್ತಲೇ ಅರಮನೆಯಲ್ಲಿ ಹುಟ್ಟುತ್ತೆ, ಯಾಕೆ ಮತ್ತೊಂದು ಮಗು ಆಸ್ಪತ್ರೆಯ ಬಾಗಿಲನ್ನು ನೋಡದೆ ಕಡು ಬಡತನದಲ್ಲಿ ಹುಟ್ಟುತ್ತೆ. ಆ ಎರಡೂ ಮಗುಗಳು ಹುಟ್ಟಿದ ಮೊದಲ ಕ್ಷಣದಲ್ಲಿ ಒಂದೇ ಪ್ರಪಂಚವನ್ನು ನೋಡುತ್ತವೆ, ಒಂದೇ ಗಾಳಿಯನ್ನು ಉಸಿರಾಡುತ್ತವೆ. ಆದರೆ ಆ ಎರಡೂ ಜೀವಗಳು ಈ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳುವ ಮುಂಚೆನೇ ಅವುಗಳ ಜೀವನದಲ್ಲಿ ಅಜಗಜಾಂತರ ವ್ಯತ್ಯಾಸಗಳನ್ನು ಕಂಡುಕೊಳ್ಳುತ್ತವೆ. ಕೆಲವರು ತಮ್ಮ ಜೀವನದಲ್ಲಿ ಅತ್ಯಂತ ಪ್ರಾಮಾಣಿಕರಾಗಿರುತ್ತಾರೆ, ಯಾರಿಗೂ ಮೋಸ ಮಾಡುವುದಿಲ್ಲ, ಯಾರ ಹೃದಯವನ್ನು ಒಡೆಯೋದಿಲ್ಲ. ಆದರೂ ಅವರೇ ಅತಿ ಹೆಚ್ಚು ನೋವನ್ನು ಅನುಭವಿಸ್ತಾರೆ. ಸುಳ್ಳು, ವಂಚನೆ, ದ್ರೋಹ, ಮೋಸಗಳಿಂದ ಬದುಕುವವರು ಸದಾ ಖುಷಿಯಾಗಿ ಬದುಕ್ತಾರೆ. ಯಾಕೆ ಈ ಪ್ರಪಂಚದಲ್ಲಿ ಇಂತಹ ತಾರತಮ್ಯ, ಯಾಕೆ ಈ ಅಸಮಾನತೆ, ಯಾಕೆ ಈ ಅಸಹಾಯಕತೆ? ಈ ಎಲ್ಲ ಪ್ರಶ್ನೆಗಳು ನನ್ನನ್ನು ಸಾಕಷ್ಟು ವರ್ಷಗಳಿಂದ ಕಾಡಿದ್ವು. ಮೇ ಬಿ ನಿಮ್ಮನ್ನು ಕಾಡ್ತಿರ್ಬೋದು. ಈ ಎಲ್ಲ ಪ್ರಶ್ನೆಗಳಿಗೆ ದಿಸ್ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ಆನ್ ಆನ್ಸರ್. ನಿಮ್ಮ ಎಲ್ಲ ನೋವುಗಳಿಗೆ ಇಟ್ ವಿಲ್ ಬಿ ಆನ್ ಪೇನ್ ಕಿಲ್ಲರ್. ಇದು ಸಾಧಾರಣ ಪೇನ್ ಕಿಲ್ಲರ್ ಅಲ್ಲ, ಇಟ್ಸ್ ಅನಸ್ತೇಷಿಯಾ. ಅದೊಂದು ಸುಂದರ ನಗರ. ಅಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡೀತಿತ್ತು. ಅದೆಷ್ಟೋ ಜನ ತಂದೆ ತಾಯಿಗಳು ತಮ್ಮ ಮಗುವಿನ ನಿರೀಕ್ಷೆಯಲ್ಲಿದ್ದರು. ಮತ್ತದೆಷ್ಟೋ ಜನ ತಮ್ಮ ಮದುವೆಯ ಕನಸುಗಳನ್ನು ಕಾಣ್ತಿದ್ರು. ಇನ್ನೊಂದಷ್ಟು ಜನ ಆಗ ತಾನೇ ಹೊಸ ಜೀವನಕ್ಕೆ ಕಾಲಿಟ್ಟಿದ್ರು. ಒಂದಷ್ಟು ವಿದ್ಯಾರ್ಥಿಗಳು ಶಾಲೆಗೆ ಹೊರಡಲು ಸಿದ್ಧವಾಗಿದ್ರು. ಆ ದಿನವೂ ಸಾಮಾನ್ಯ ದಿನಗಳಂತೆ ಆರಂಭವಾಗಿತ್ತು. ಸೂರ್ಯನು ಎಂದಿನಂತೆ ಉದಯಿಸಿದ್ದ, ಪಕ್ಷಿಗಳು ಎಂದಿನಂತೆ ಹಾಡಿದ್ವು, ಆ ನಗರದ ರಸ್ತೆಗಳು ಎಂದಿನಂತೆ ಜನರಿಂದ ತುಂಬಿದ್ವು. ಆದರೆ ನೋಡುತ್ತಿದ್ದಂತೆ ಕೆಲವೇ ನಿಮಿಷಗಳಲ್ಲಿ ಅದೊಂದು ದುರಂತ ನಡೆದೇ ಹೋಗಿತ್ತು. ಲಕ್ಷಾಂತರ ಕನಸುಗಳನ್ನು ಬೋಧಿ ಮಾಡಿತ್ತು. ಇದ್ಯಾವುದೋ ಫಿಕ್ಷನಲ್ ಸ್ಟೋರಿ ಅಲ್ಲ. 1945 ಆಗಸ್ಟ್ 6ರಂದು ಬೆಳ್ಳಂಬೆಳಗ್ಗೆ ಜಪಾನ್ನ ಹಿರೋಶಿಮಾ ನಗರದ ಮೇಲೆ ಅಮೆರಿಕ ಮಾಡಿದಂತಹ ಭೀಕರ ದಾಳಿ. ಆ ಘಟನೆ ಪ್ರಪಂಚಕ್ಕೆ ಮೊದಲ ಬಾರಿಗೆ ಅಣುಬಾಂಬ್ನ ಭೀಕರತೆಯನ್ನು ತೋರಿಸಿತ್ತು. ಕೆಲವೇ ಕ್ಷಣಗಳಲ್ಲಿ ನಗರದ ಮಧ್ಯಭಾಗದ ತಾಪಮಾನ ಸೂರ್ಯನ ಮೇಲ್ಮೈಗಿಂತಲೂ ಹೆಚ್ಚಾಗಿತ್ತು. ಜನರು ನೆರಳಿನಂತೆ ಬೂದಿಯಾಗಿದ್ರು, ಕಟ್ಟಡಗಳು ಧೂಳಾಗಿ ಹೋಗಿದ್ವು. ಆದರೆ ಇಲ್ಲೊಂದು ಪ್ರಶ್ನೆ, ಯಾರೋ ಒಬ್ಬ ರಾಜಕೀಯ ನಾಯಕನ ನಿರ್ಧಾರಕ್ಕೆ ಅಂದು ಸಾವಿರಾರು ಮಕ್ಕಳು ಸತ್ತಿದ್ರು, ಗರ್ಭಿಣಿ ತಾಯಂದಿರು ಸತ್ತಿದ್ರು, ವಯಸ್ಸಾದ ವೃದ್ಧರು ಸತ್ತಿದ್ರು, ಹೊಸ ಜೀವನವನ್ನು ಆರಂಭಿಸುತ್ತಿದ್ದ ಯುವಕರು ಸತ್ತಿದ್ರು. ಈ ನೋವಿನ ಯುದ್ಧ ಇಲ್ಲಿಗೆ ನಿಲ್ಲಿಲ್ಲ. ಇದಾದ 3 ದಿನಕ್ಕೆ ನಾಗಸಕಿ ಮೇಲೆ ಮತ್ತೊಂದು ದಾಳಿಯಾಗುತ್ತೆ. ಮತ್ತೊಂದು ಬೆಳಿಗ್ಗೆ ಮತ್ತೊಂದು ನಗರ, ಮತ್ತೊಮ್ಮೆ ಸಾವಿರಾರು ಜನರ ಸಾವು. ಈ ಘಟನೆಯಲ್ಲಿ ಸತ್ತಿದ್ದು ಕೇವಲ ಜಪಾನ್ನ ಜನರು ಹಾಗೂ ಪ್ರಾಣಿ ಪಕ್ಷಿಗಳಷ್ಟೇ ಸತ್ತಿಲ್ಲ. ಇಲ್ಲಿ ಸತ್ತಿದ್ದು ಅಮೆರಿಕಾದಂಥ ದೇಶದ ಮಾನವೀಯತೆ. ಈ ರೀತಿಯ ಅನ್ಯಾಯಗಳು ನಮ್ಮಲ್ಲೂ ಸಾಕಷ್ಟು ಸಿಗುತ್ತವೆ. ಪ್ರಪಂಚಕ್ಕೆ ಅನ್ನ ನೀಡುವ ರೈತ ಕೆಲವೊಮ್ಮೆ ವಿಷ ಕುಡಿಯುವ ಸಂದರ್ಭಗಳು ಬರ್ತವೆ. ಸಾಕಷ್ಟು ಜನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗುವುದಿಲ್ಲ, ಒಳ್ಳೆಯ ಊಟ ಸಿಗುವುದಿಲ್ಲ. ಮಾಲ್ ನ್ಯೂಟ್ರಿಷನ್ ಅಂತ ಸಮಸ್ಯೆಗಳು ಇವತ್ತಿಗೂ ಇವೆ. ಒಳ್ಳೆಯ ಚಿಕಿತ್ಸೆಯೂ ಇಲ್ಲ. ಅತ್ಯಂತ ಪ್ರಾಮಾಣಿಕವಾದ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ನೋವನ್ನು ಅನುಭವಿಸ್ತಾರೆ. ಭ್ರಷ್ಟ ರಾಜಕಾರಣಿಗಳು, ಕರಪ್ಟೆಡ್ ಅಧಿಕಾರಿಗಳು, ಎಲ್ಲರಿಗೂ ಮೋಸ ಮಾಡಿಕೊಂಡು ಬದುಕುವ ಜನರೇ ಅತಿ ಹೆಚ್ಚು ಖುಷಿಯಾಗಿ ಬದುಕ್ತಾರೆ. ಇವರೆಲ್ಲರಿಗೂ ಎಂದೂ ಶಿಕ್ಷೆ ಆಗೋದೇ ಇಲ್ವಾ? ಸುಳ್ಳು, ವಂಚನೆ, ದ್ರೋಹ, ಮೋಸಗಳಿಂದ ಬದುಕುವವರು ಸದಾ ಖುಷಿಯಾಗಿ ಬದುಕ್ತಾರೆ. ಯಾಕೆ ಈ ಪ್ರಪಂಚದಲ್ಲಿ ಇಂತಹ ತಾರತಮ್ಯ? ಯಾಕೆ ಈ ಅಸಮಾನತೆ? ಯಾಕೆ ಈ ಅಸಹಾಯಕತೆ? ಈ ರೀತಿ ಎಲ್ಲ ನೀವು ಯೋಚಿಸ್ತಿದ್ದೀರಾ ಅಂದರೆ ನಿಮಗಿಂತ ದಡ್ರು ಬೇರೆ ಯಾರೂ ಇಲ್ಲ. ಅಫ್ಕೋರ್ಸ್ ನಾನು ಇದೇ ಥರ ಯೋಚಿಸ್ತಿದ್ದೆ. ಆಮೇಲೆ ಗೊತ್ತಾಯಿತು ನನಗಿಂತ ದಡ್ಡ ಮತ್ತೊಬ್ಬ ಇಲ್ಲ ಅಂತ. ಒಂದ್ಸರಿ ಲಾಜಿಕಲಿ ಥಿಂಕ್ ಮಾಡಿ ನೋಡಿ. ಭ್ರಷ್ಟ ರಾಜಕಾರಣಿಗಳು, ಕರಪ್ಟೆಡ್ ಅಧಿಕಾರಿಗಳು ಇವರೆಲ್ಲ ಜನಗಳನ್ನ ಕಿತ್ತು ತಿಂತಾರೆ. ಆದರೆ ನಾವು ಜನಗಳು ಅನ್ಕೊಂತೀವಿ ನಾವು ಕರೆಕ್ಟ್ ಆಗಿದ್ದೀವಿ ಅಂತ. ಆದರೆ ಇನ್ಡೆಪ್ತ್ ಆಗಿ ಯೋಚನೆ ಮಾಡಿದ್ರೆ ನಾವು ಕೂಡ ಕೋಳಿ, ಕುರಿ, ಮೇಕೆ ಇನ್ನಿತರ ಪ್ರಾಣಿಗಳನ್ನ ಬಡಿದು ತಿಂತೀವಿ. ನಾವು ಮಾಡ್ತಿರೋದಕ್ಕೂ ಅವ್ರು ಮಾಡ್ತಿರೋದಕ್ಕೂ ಏನಿದೆ ಅಂತ ಡಿಫ್ರೆನ್ಸು? ಇಲ್ಲಿ ನಾವು ಮಾಡ್ತಿರೋದು ಸರಿ ಅಂದರೆ ಅಲ್ಲಿ ಅವ್ರು ಮಾಡ್ತಿರೋದು ಸರಿನೇ. ಅಲ್ಲಿ ಅವ್ರು ಮಾಡ್ತಿರೋದು ತಪ್ಪು ಅಂದರೆ ಇಲ್ಲಿ ನಾವು ಮಾಡ್ತಿರೋದು ತಪ್ಪೇ ಅಲ್ವಾ? ಇದನ್ನು ಕೇಳ್ತಿರೋ ನಿಮ್ಮಲ್ಲಿ ಯಾರಾದರೂ ವೆಜಿಟೇರಿಯನ್ಸ್ ಇದ್ದರೆ ನಾನು ಈ ತಪ್ಪನ್ನು ಮಾಡ್ತಾ ಇಲ್ಲ ಅಂತ ನೀವು ಅನ್ಕೋತಿರ್ಬೋದು. ಆದರೆ ಇನ್ಡೆಪ್ತ್ ಆಗಿ ನೋಡಿದ್ರೆ ಬರೀ ಮೊಟ್ಟೆ ಇಡೋ ಕೋಳಿ ಮಾತ್ರ ತಾಯಿ ಅಲ್ಲ. ಪ್ರತಿ ಕೋಳಿ ಮೊಟ್ಟೆ ಇಡಬೇಕಾದ್ರೆ
ತನ್ನ ಎಲ್ಲ DNA ಕಾಪಿ ಮಾಡಿ ತನ್ನ ಮುಂದಿನ ಸಂತತಿ ಮುಂದುವರಿಲಿ ಅಂತ ಆ ಮೊಟ್ಟೆನ ಇಡುತ್ತೆ. ಸೇಮ್ ಅದೇ ರೀತಿಲಿ ಒಂದು ರಾಗಿ ಪೈರು ಕೂಡ ತನ್ನ ಎಲ್ಲ ಕಂಪ್ಲೀಟ್ DNA ಕಾಪಿ ಮಾಡಿ ಆ ರಾಗಿನ ಬಿಡುತ್ತೆ. ಹೀಗೇಳಿ ಮೊಟ್ಟೆ ಇಡೋ ಕೋಳಿ ಮಾತ್ರನ ತಾಯಿ, ಆ ರಾಗಿ ಕೊಡೋ ಪೈರು ತಾಯಿ ಅಲ್ವಾ? ಈ ಜಗತ್ತಿನಲ್ಲಿ ಹಾವು ಕಪ್ಪೆಯನ್ನು ತಿನ್ನುತ್ತೆ, ಆ ಹಾವನ್ನ ಗರುಡ ತಿನ್ನುತ್ತೆ. ಹಿಂಗೆ ಸಮುದ್ರದಲ್ಲಿರೋ ದೊಡ್ಡ ಮೀನು ಸಣ್ಣ ಮೀನನ್ನ ತಿನ್ನುತ್ತೆ. ಇಲ್ಲಿ ದೊಡ್ಡ ಮೀನಾಗಿ ಹುಟ್ಟಿದ್ದು ಆ ದೊಡ್ಡ ಮೀನಿನ ತಪ್ಪ, ಅಥವಾ ಚಿಕ್ಕ ಮೀನಾಗಿ ಹುಟ್ಟಿದ್ದು ಆ ಚಿಕ್ಕ ಮೀನಿನ ತಪ್ಪ? ಇಲ್ಲಿ ಎರಡರದ್ದು ತಪ್ಪಿಲ್ಲ. ಆ ಚಿಕ್ಕ ಮೀನು ಚಿಕ್ಕ ಮೀನಾಗಿ ಹುಟ್ಟಿದ್ರು ಕೂಡ ಆ ದೊಡ್ಡ ಮೀನಿಂದ ತಪ್ಪಿಸ್ಕೊಳ್ಳುವಂತ ಸ್ಕಿಲ್ ಅನ್ನ ಬೆಳೆಸ್ಕೊಂಡ್ರೆ ಮಾತ್ರ ಅದು ಬದುಕುತ್ತೆ. ಇಲ್ಲ ಅಂದ್ರೆ ಆ ದೊಡ್ಡ ಮೀನಿಗೆ ಆಹಾರ ಆಗುತ್ತೆ. ನಾನಿಲ್ಲಿ ಕಾನೂನಿನ ಪ್ರಕಾರ ಸರಿ ತಪ್ಪುಗಳನ್ನ ಮಾತಾಡ್ತಾ ಇಲ್ಲ. ನಮ್ಮೆಲ್ಲರ ತಲೆಯಲ್ಲಿರುವ ಆ ಒಳ್ಳೆತನ ಕೆಟ್ಟತನದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮೆಲ್ಲರ ಮನಸ್ಸಿನ ಆಳದಲ್ಲಿರುವ ಆ ನೋವಿನ ಬಗ್ಗೆ ಮಾತಾಡ್ತಿದ್ದೀನಿ. ಆ ಪಾಪ ಪುಣ್ಯದ ಲೆಕ್ಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಕರಪ್ಟೆಡ್ ಪಾಲಿಟಿಷಿಯನ್ಗಳು ಜನರನ್ನು ಮ್ಯಾನಿಪುಲೇಟ್ ಮಾಡ್ತಾರೆ. ಹಣ, ಹೆಂಡ, ಜಾತಿ, ಧರ್ಮ ಹಾಗೂ ಇನ್ನಿತರ ವಿಷಯಗಳಲ್ಲಿ ಮ್ಯಾನಿಪುಲೇಟ್ ಮಾಡ್ತಾರೆ. ಆದರೆ ನಾವು ಸಾಮಾನ್ಯ ಜನ ಅನ್ಕೋತೀವಿ ನಾವು ಯಾವತ್ತೂ ಮ್ಯಾನಿಪುಲೇಟ್ ಮಾಡೋದೇ ಇಲ್ಲ ಅಂತ, ನಾವು ಯಾರಿಗೂ ಮೋಸ ಮಾಡೋದೇ ಇಲ್ಲ ಅಂತ. ಈ ಪ್ರಪಂಚದಲ್ಲಿ ನಾವು ತುಂಬ ಒಳ್ಳೆಯವರು, ನಾವೇ ಸಹಜ ಅನ್ಕೋತೀವಿ. ಬಟ್ ಇನ್ಡೆಪ್ಟಾಗಿ ನೋಡಿದ್ರೆ ನಾವು ಸಾಕೋ ಹಸು, ಎಮ್ಮೆ, ಕುರಿ, ಮೇಕೆ ಇವಕ್ಕೆಲ್ಲ ಮೂಗ್ದಾರ ಹಾಕಿ ಹೊಲ ಹಾಗೂ ಕೊಟ್ಟಿಗೆ ಇವೆರಡೇ ನಿಮ್ಮ ಜಾಗ ಅಂತ ನಾವೇ ಮ್ಯಾನಿಪುಲೇಟ್ ಮಾಡ್ತೀವಿ. ಅವುಗಳನ್ನೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗೋ ಥರ ಮಾಡ್ತೀವಿ. ಇಷ್ಟೇ ಅಲ್ಲ, ಒಂದು ಸಣ್ಣ ಸಸಿಯಿಂದ ಹಿಡಿದು ದೊಡ್ಡ ಮರದವರೆಗೂ ಮ್ಯಾನಿಪುಲೇಟ್ ಮಾಡ್ತಾನೆ ಇರ್ತೀವಿ. ಅವಕ್ಕೆ ಕೆಮಿಕಲ್ ಫರ್ಟಿಲೈಸರ್ಗಳು, ಹೈಬ್ರಿಡ್ ಗ್ರಾಫ್ಟಿಂಗು, ಈ ರೀತಿ ಎಲ್ಲ ಡಿಫ್ರೆಂಟ್ ಹೆಸರಲ್ಲಿ ಮ್ಯಾನಿಪುಲೇಟ್ ಮಾಡ್ತಾನೆ ಇರ್ತೀವಿ. ಇವಾಗ ಯೋಚನೆ ಮಾಡಿ, ಇಲ್ಲಿ ನಾವು ಮಾಡ್ತಿರೋದು ಸರಿ ಅಂದರೆ ಅವ್ರು ಮಾಡ್ತಿರೋದು ಸರಿನೇ ಅಲ್ವಾ? ಇದನ್ನೆಲ್ಲ ಯೋಚನೆ ಮಾಡದೆ ನಮಗೆ ನಾವು ಅನ್ಕೋತೀವಿ ನಾವು ಪರ್ಫೆಕ್ಟ್ ಆಗಿದ್ದೀವಿ, ನಾವು ಕರೆಕ್ಟ್ ಆಗಿದ್ದೀವಿ ಅಂತ. ಹೌದು, ನಾನು ಪಾಪಿ, ಕಚಡ ನನ್ನ ಮಗ, ವರ್ಷ ನನ್ನ ಮಗ. ಬೇರೆಯವ್ರು ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ. ನಾವು ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಈ ಪ್ರಪಂಚ ನಾವು ಅಂದ್ಕೊಂಡಂಗೆ ನಡೆಯೋಲ್ಲ ಅಂತ. ಈ ಮೊರಾಲಿಟಿಗಳು, ಸರಿ ತಪ್ಪು, ಪಾಪ ಪುಣ್ಯಗಳು ಇವೆಲ್ಲ ಮನುಷ್ಯನೇ ಕ್ರಿಯೇಟ್ ಮಾಡ್ಕೊಂಡಿರೋ ಭ್ರಮೆ ರೂಲ್ಸ್ಗಳು. ಆದರೆ ಈ ಪ್ರಕೃತಿಯ ರೂಲ್ ಬೇರೆನೇ ಇದೆ. ಈ ಭೂಮಿ ಮೇಲೆ ಬದುಕೋ ಪ್ರತಿ ಜೀವಿನೂ ಮತ್ತೊಂದು ಜೀವಿನ ಕೊಂದೇ ತಿನ್ನಬೇಕು ಅನ್ನೋದು ಈ ಪ್ರಕೃತಿಯ ರೂಲ್. ಅದೇ ಡಾರ್ವಿನ್ ಅವ್ರು ಹೇಳಿರೋ ದಿ ಸರ್ವೈವಲ್ ಆಫ್ ದ ಫಿಟೆಸ್ಟ್. ಈ ಕ್ರೂರ ಪ್ರಪಂಚದಲ್ಲಿ ಬದುಕಬೇಕು ಅಂದರೆ ಏನಾದರೂ ಒಂದು ಸ್ಕಿಲ್ ಇರಲೇಬೇಕು. ಪ್ರತಿ ಜೀವಿಗಳಲ್ಲಿ ಯಾವುದು ಶಕ್ತಿಶಾಲಿಯಾಗಿರುತ್ತೆ, ಯಾವುದು ತನ್ನದೇ ಆದ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಂಡಿರುತ್ತೆ, ಯಾವುದಕ್ಕೆ ಈ ನೇಚರಿಂದ ಅಡ್ವಾಂಟೇಜ್ ಸಿಕ್ಕಿರುತ್ತೆ ಅಂಥವು ಮಾತ್ರ ಬದುಕ್ತವೆ. ಅದೇ ದಿ ಸರ್ವೈವಲ್ ಆಫ್ ದ ಫಿಟೆಸ್ಟ್ ರೂಲ್. ಈಗ ನಿಮ್ಮಲ್ಲಿ ಯಾರಿಗಾದರೂ ಈ ಪ್ರಾಣಿಗಳು ಬೇರೆ, ನಾವುಗಳು ಬೇರೆ, ನಾವು ಮನುಷ್ಯರು, ಅವು ಪ್ರಾಣಿಗಳು, ನಮಗೂ ಅವಕ್ಕೂ ವ್ಯತ್ಯಾಸ ಇದೆ, ಈ ರೀತಿ ಅನ್ನಿಸ್ತಾ ಇದ್ರೆ ನಾನು ನಿಮ್ಗೆ ಏನು ಹೇಳಲಿ? ಯಾರು ಸ್ವಾಮಿ ನೀವು? ಯಾರು ನೀವು? ಈ ಜಗತ್ತಿನ ಮುಂದೆ ಯಾರು ನೀವು? ಪ್ರತಿ ಪ್ರಾಣಿ ಉಸಿರಾಡೋ ಗಾಳಿನ ನೀವು ಉಸಿರಾಡ್ತಿದ್ದೀರಾ. ಪ್ರತಿ ಪ್ರಾಣಿ ಕುಡಿಯೋ ನೀರನ್ನೇ ನೀವು ಕುಡಿತಾ ಇದ್ದೀರಾ. ಅದು ಮರ ಗಿಡಗಳಿರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು. ಆ ಬೆಂಕಿಯ ಜ್ವಾಲೆಗೆ ನೀವು ಬೇರೆ ಅಲ್ಲ, ಬೇರೆ ಜೀವಿಗಳು ಬೇರೆ ಅಲ್ಲ, ಇಬ್ರು ಈಕ್ವಲಿ ಸುಡುತ್ತೆ ಅದು. ಓ, ಮನುಷ್ಯ ಅತಿ ಬುದ್ಧಿವಂತ, ಈ ಪ್ರಪಂಚನೇ ಆಳ್ತಾ ಇದ್ದಾನೆ ಅನ್ಕೋತಿದ್ದೀರಾ? ಮನುಷ್ಯನಿಗೆ ಬುದ್ಧಿವಂತಿಕೆ ಅನ್ನೋದು ಒಂದು ಬಲ ಅಷ್ಟೇ. ಹಂಗೆ ನೋಡಿದ್ರೆ ಪ್ರತಿ ಜೀವಿಗೂ ಅದರದೇ ಆದ ಬಲ ಇದೆ. ಒಂದು ಹದ್ದಿಗೆ ಆಕಾಶದಲ್ಲಿ ಹಾರುವಂಥ ಶಕ್ತಿ ಇದೆ, ಒಂದು ಮೀನಿಗೆ ನೀರಲ್ಲೇ ಬದುಕುವಂಥ ಶಕ್ತಿ ಇದೆ, ಒಂದು ಎರೆಹುಳುಗೆ ಮಣ್ಣೊಳಗಡೆ ಬದುಕುವಂಥ ಶಕ್ತಿ ಇದೆ, ಹಾಗೆ ಒಂದು ಕೋತಿಗೆ ಮರದಲ್ಲಿ ವಾಸ ಮಾಡುವಂಥ ಶಕ್ತಿ ಇದೆ, ಇನ್ನೊಂದು ಯಾವುದೋ ಆನೆಗೆ ಅದ್ರ ದೇಹನೇ ಅದ್ರ ಶಕ್ತಿ, ಮತ್ತೊಂದು ಆವಿಗೆ ಅದ್ರ ವಿಷಾನೇ ಅದ್ರ ಶಕ್ತಿ. ಹಿಂಗೆ ಹೇಳ್ತಾನೆ ಹೋದ್ರೆ ಈ ಲಿಸ್ಟ್ ಮುಗಿಯೋದೇ ಇಲ್ಲ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೂ ಅದರದೇ ಆದಂಥ ಒಂದು ಶಕ್ತಿ ಇದ್ದೇ ಇದೆ. ಆ ಶಕ್ತಿ ಇರೋದಕ್ಕೆ ನಮ್ಮ ಮುಂದೆ ಇವತ್ತು ಆ ಪ್ರಾಣಿ ಇರೋದು. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ವೈರಸ್ಸು, ಬ್ಯಾಕ್ಟೀರಿಯಾ, ಪ್ಯಾರಾಸೈಟ್ಗೂ ಅದರದೇ ಆದಂತಹ ಶಕ್ತಿ ಇದೆ. ಶಕ್ತಿ ಇಲ್ಲದೆ ಹುಟ್ಟಿದಂಥ ಸಾಕಷ್ಟು ಪ್ರಾಣಿಗಳು ಮಣ್ಣಲ್ಲಿ ಮಣ್ಣಾಗೋಗಿದ್ದಾವೆ. ಅಷ್ಟೆಲ್ಲ ಯಾಕೆ? ಕೊನೆ 300 ವರ್ಷಗಳನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಮನುಷ್ಯನೇ ಸಾಕಷ್ಟು ಜೀವಿಗಳಿಗೆ ಅಂತ್ಯ ಆಡಿದಾನೆ. ಫಾರ್ ಎಕ್ಸಾಂಪಲ್ ಡೋಡೋ ಬರ್ಡ್ ಇರ್ಬೋದು, ಥೈಲಸೆಂಟ್ ಟೈಗರ್ ಆಗಿರ್ಬೋದು, ಪ್ಯಾಸೆಂಜರ್ ಪಿಜನ್ ಆಗಿರ್ಬೋದು. ಈ ರೀತಿ ಎಷ್ಟೋ ಜೀವಿಗಳನ್ನ ಮನುಷ್ಯ ಅಂತ್ಯ ಮಾಡಿದಾನೆ. ನಿಮ್ಮೆಲ್ರಿಗೂ ಇನ್ನೂ ಒಂದು ಡೌಟ್ ಬಂದಿರ್ಬೋದು, ಸ್ವಾರ್ಥಕ್ಕೋಸ್ಕರ ಮೋಸ ಮಾಡೋ ಕರಪ್ಟೆಡ್ ಜನಗಳನ್ನ ಹಸಿವಿಗೋಸ್ಕರ ಕೊಲ್ಲುವಂತಹ ಸಾಮಾನ್ಯ ಜನಕ್ಕೆ ಹೋಲಿಸ್ತಾ ಇದ್ದಾನಲ್ಲ ಅಂತ, ಅಥವಾ ಹಸಿವನ್ನು ನೀಗಿಸ್ಕೊಳ್ಳೋಕ್ಕೆ ಕೊಲ್ಲುವಂತಹ ಪ್ರಾಣಿಗಳು ಹೋಲಿಸ್ತಿದ್ದಾನಲ್ಲ ಅಂತ. ಎಸ್, ಅದನ್ನೇ ನಾನು ಕೇಳ್ತಾ ಇರೋದು. ಈ ಹಸಿವಿಗೂ ಸ್ವಾರ್ಥಕ್ಕೂ ಏನಿದೆ ಅಂತ ವ್ಯತ್ಯಾಸ? ಮತ್ತೊಬ್ಬರ ಹಸಿವನ್ನು ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಒಬ್ರಿಗೆ 2 ದೋಸೆಗೆ ಹೊಟ್ಟೆ ತುಂಬಿದ್ರೆ ಮತ್ತೊಬ್ರಿಗೆ 6 ದೋಸೆ ಬೇಕಾಗ್ಬೋದು. ಒಬ್ರು ಫ್ಯಾನ್ ಹಾಕೊಂಡ್ರೆ ಕಂಫರ್ಟಬಲ್ ಆಗ್ತಾರೆ, ಇನ್ನು ಕೆಲವರು ಎಸಿನೇ ಬೇಕು ಅಂತಾರೆ. ಅವ್ರ ಕಂಫರ್ಟ್ನೆಸ್ನ ನೀವು ಹೆಂಗೆ ಗೇಜ್ ಮಾಡ್ತೀರಾ? ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದ ನೀಡ್ಸ್ ಇರುತ್ತೆ, ಅವನದೇ ಆದಂಥ ಹಸಿವಿರುತ್ತೆ. ಇಟ್ಸ್ ಆಲ್ವೇಸ್ ರಿಲೇಟಿವ್. ನಿಮ್ಗೊಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ. ಒಂದು ಊರ ಪಕ್ಕದಲ್ಲಿ ಒಂದು ಕಾಡಿತ್ತಂತೆ. ಆ ಕಾಡಲ್ಲಿ 2 ಕಾಡು ಮನುಷ್ಯರ ಗುಂಪಿತ್ತಂತೆ. ಅದರಲ್ಲಿ ಒಂದು ಗುಂಪು
ಬರೀ ಮರಗಳ ಕೆಳಗಡೆ ಮಲ್ಕೊಂತಿತ್ತಂತೆ, ಬಂಡೆಗಳ ಕೆಳಗಡೆ ಮಲ್ಕೊಂತಿತ್ತಂತೆ. ಆದರೆ ಮತ್ತೊಂದು ಗುಂಪು ಸ್ವಲ್ಪ ಬುದ್ಧಿವಂತಿಕೆಯಿಂದ ಮರಗಳನ್ನ ಕಡಿದು ಒಂದು ಗುಡಿಸಲು ಥರ ಮಾಡಿಕೊಂಡು ಒಂದಷ್ಟು ಅವ್ರ ಜಾಗಗಳಿಗೆ ಕಾಂಪೌಂಡ್ ಥರ ಕಟ್ಕೊಂಡು ಸ್ವಲ್ಪ ಮಟ್ಟಿಗೆ ಅವ್ರಿಗಿಂತ ಚೆನ್ನಾಗಿ ಅವರು ವಾಸ ಮಾಡ್ತಿದ್ರಂತೆ. ಈಗ ಆ ಮರದ ಕೆಳಗಡೆ ವಾಸ ಮಾಡ್ತಿದ್ದಂತಹ ಗುಂಪು ಏನು ಯೋಚಿಸ್ತಿತ್ತು ಅಂದರೆ, ಇವ್ರು ನೋಡು ಇಬ್ಬರು ಮೂರು ಜನ ಇರೋದಕ್ಕೆ ಸಪ್ರೇಟ್ ಗುಡಿಸಲು ಹಾಕೊಂಡಿದ್ದಾರೆ, ಎಷ್ಟು ಜಾಗ ವೇಸ್ಟ್ ಆಗಿದೆ, ಎಷ್ಟು ಮರ ಗಿಡಗಳನ್ನೆಲ್ಲ ಕಡಿದು ಅವ್ರಿಗೆ ಬೇಕಾದಂಥ ಚಿಕ್ಕ ಗುಡಿಸಲು ಮಾಡ್ಕೊಂಡಿದ್ದಾರೆ. ಇವರೆಲ್ಲ ಕಂಪ್ಲೀಟ್ ಸ್ವಾರ್ಥಿಗಳು, ಇವ್ರ ಮನೆ ರಕ್ಷಣೆಗೆ ಒಂದಷ್ಟು ದೂರಕ್ಕೆ ಬೇಲಿನೂ ಹಾಕೊಂಡಿದ್ದಾರೆ. ಈ ರೀತಿ ಎಲ್ಲ ಯೋಚಿಸಿದ್ರಂತೆ. ಅದೇ ಈಗ ಆ ಗುಡಿಸಲು ಹಾಕೊಂಡಿರೋ ಗುಂಪು ಏನು ಯೋಚಿಸ್ತಿದೆ ಅಂದರೆ, ಆ ಗುಂಪು ಪಕ್ಕದಲ್ಲಿ ಊರಲ್ಲಿದ್ದಂತಹ ದೊಡ್ಡ ಸಿಮೆಂಟ್ ಮನೆಗಳನ್ನ ನೋಡ್ತಿದ್ವಂತೆ. ನೋಡು, ನಾವು ಕಾಡಲ್ಲಿ ಇಷ್ಟು ಪರಿಸರದ ಜೊತೆ ಹೊಂದ್ಕೊಂಡು ಬಾಳ್ತಾ ಇದ್ದೀವಿ, ಅವ್ರು ನೋಡು ಕಾಡನ್ನೇ ತ್ಯಜಿಸಿ ಬೇರೆ ಕಡೆ ಹೋಗಿ ಊರು ಅಂತ ಮಾಡಿಕೊಂಡು ಅಲ್ಲಿ ಸಿಮೆಂಟ್ ಗೋಡೆಗಳನ್ನ ಕಟ್ಕೊಂಡು 2-3 ಜನ ಇರೋದಕ್ಕೆ ದೊಡ್ಡ ಮನೆ ಕಟ್ಕೊಂಡು ಅದರೊಳಗೆ ಹಾಲು 2 ರೂಮು, ಕಿಚನ್ನು, ಈ ರೀತಿ ಎಲ್ಲ ಡಿಫ್ರೆಂಟ್ ರೂಮ್ಗಳು ಮಾಡಿಕೊಂಡು ಈ ಪರಿಸರನೆಲ್ಲ ನಾಶ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ರಂತೆ. ಅವರು ಒಂದು ಮನೆ ಕಟ್ಟೋ ಜಾಗದಲ್ಲಿ ಎಷ್ಟು ಗಿಡಗಳು ಬೆಳಿಬೋದಾಗಿತ್ತು, ಎಷ್ಟು ಮರಗಳು ಬೆಳಿಬೋದಾಗಿತ್ತು, ಎಷ್ಟು ಪ್ರಾಣಿ ಪಕ್ಷಿಗೆ ಅವು ಆಹಾರ ಆಗ್ತಾ ಇತ್ತು. ಇಂಥದ್ರಲ್ಲಿ ಅರ್ಧ ಕಾಡಿನ ಜಾಗದಲ್ಲೇ ಊರೆಲ್ಲ ಕಟ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಿದ್ರಂತೆ. ಈ ಊರಲ್ಲಿರೋರು ಅವ್ರಿಗಿಂತ ಮೇಲಿರೋರ ಬಗ್ಗೆ ಯೋಚನೆ ಮಾಡ್ತಿದ್ರಂತೆ. ಹಿಂಗೆ ಈ ಲಿಸ್ಟ್ ಹೇಳ್ತಾ ಇದ್ರೆ ಸಾಕ್ತಾನೆ ಇರುತ್ತೆ. ಪ್ರತಿಯೊಬ್ಬರ ಹಸಿವು ಮತ್ತೆ ಅವಶ್ಯಕತೆಗಳು ಅವ್ರವ್ರಿಗೆ ರಿಲೇಟಿವ್ ಆಗಿರುತ್ತೆ. ಇವತ್ತು ನಿನ್ನ ಹತ್ರ ಇರೋದು ನಿನಗೆ ಚಿಕ್ಕದು ಅನ್ಸ್ಬೋದು, ನಾಳೆ ಅದು ಯಾರಿಗೋ ದೊಡ್ಡದಾಗಿರುತ್ತೆ. ಅವ್ರ ಹತ್ರ ಇರೋದು ಅವ್ರಿಗೆ ಚಿಕ್ಕದು ಅನ್ಸ್ಬೋದು, ಮತ್ತೆ ಯಾರಿಗೋ ಇನ್ನೊಬ್ರಿಗೆ ದೊಡ್ಡದಾಗಿರುತ್ತದು. ಒಂದು ಮಾತು ಹೇಳ್ತೀನಿ, ನೆನಪಲ್ಲಿ ಇಟ್ಕೊಳ್ಳಿ, ಈ ಜೀವನ ಅನ್ನೋದು ಒಂದು ರೀತಿ ಯುದ್ಧ ಇದ್ದಂಗೆ. ಈ ಯುದ್ಧದಲ್ಲಿ ಸರಿ ತಪ್ಪು, ಪಾಪ ಪುಣ್ಯ, ದಯೆ ಕರುಣೆ, ನಯ ವಿನಯ, ಒಳ್ಳೆತನ ಇವೆಲ್ಲದ್ರ ಬಗ್ಗೆ ತಲೆಗೆಡ್ಸ್ಕೊಂಡು ಕೂತ್ಕೊಂಡ್ರೆ ನೀನು ಯಾವತ್ತೂ ಗೆಲ್ಲಲ್ಲ. ಗೆಲ್ಲೋದಿರಲಿ, ನೀನು ಬದುಕೋಕೆ ಕೂಡ ಆಗಲ್ಲ. ಯಾಕಂದರೆ ಈ ಎಲ್ಲ ಮೊರಾಲಿಟಿಗಳನ್ನ ಗಾಳಿಗೆ ತೂರಿ ಬಿಸಾಕಿ ಬಂದಿರೋವಂಥ ವ್ಯಕ್ತಿಗಳೇ ನಿನ್ನ ಆಪೋಸಿಟಲ್ಲಿರ್ತಾರೆ. ಅವರೇ ನಿನ್ನನ್ನು ಮುಗಿಸಿ ರಾಜ್ಯಭಾರ ಮಾಡ್ತಾರೆ. ಅವರೇ ಇನ್ನೊಂದಿಷ್ಟು ಸರಿ ತಪ್ಪು ಅನ್ನೋ ಮೊರಾಲಿಟಿ ರೂಲ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಎಸ್, ಈ ಪ್ರಪಂಚ ಇರೋದೇ ಹಂಗೆ. ಈ ಪ್ರಪಂಚದಲ್ಲಿ ಹುಟ್ಟುವ ಪ್ರತಿ ಮಗುಗೂ ಅದರದೇ ಆದ ಆಸೆಗಳಿರ್ತವೆ. ಆದರೆ ಈ ಪ್ರಪಂಚ ಅದು ಮಾಡಿದ್ರೆ ಸರಿ, ಇದು ಮಾಡಿದ್ರೆ ತಪ್ಪು ಅನ್ನೋ ಡಿಫ್ರೆಂಟ್ ಮುಸುಕುಗಳನ್ನ ಅದ್ರ ಮುಖಕ್ಕೆ ಹಾಕುತ್ತೆ. ಈ ಮೊರಾಲಿಟಿ ಅನ್ನೋ ಬಾವಿಗೆ ಆ ಮಗು ನಾನು ದೂಕುತ್ತೆ. ನೀನು ಒಳ್ಳೆಯವನು, ನೀನು ಯಾವ ತಪ್ಪನ್ನು ಮಾಡೇ ಇಲ್ಲ ಇದುವರೆಗೂ, ನೀನು ಒಳ್ಳೆ ಕೆಲಸವನ್ನೇ ಮಾಡಬೇಕು ಅನ್ನುವಂತಹ ಭ್ರಮೆಯ ಲೋಕವನ್ನು ಕ್ರಿಯೇಟ್ ಮಾಡಿ ಆ ಮಗುನ ಅದರೊಳಗಡೆ ಬಿಡ್ತಾರೆ. ಆದರೆ ಇಷ್ಟೆಲ್ಲ ಗುಣಪಾಠ ಹೇಳುವಂಥ ಈ ಪ್ರಪಂಚನೇ ಅದಕ್ಕೆ ಇಷ್ಟ ಬಂದಿದ್ದ ರೀತಿಯಲ್ಲಿ ನಡೀತಾ ಇರುತ್ತೆ. ಹಾಗಂತ ನಾನೇನು ಪೂರ್ತಿ ಕೆಟ್ಟವರಾಗಿ ಅಂತ ಹೇಳ್ತಾ ಇಲ್ಲ. ಈ ಪ್ರಪಂಚದಲ್ಲಿ ತುಂಬ ಕೆಟ್ಟ ವ್ಯಕ್ತಿಗಳು ಇರ್ತಾರೆ. ಅವರೆಲ್ಲರಿಂದ ನಿಮ್ಮನ್ನು ನೀವು ರಕ್ಷಿಸ್ಕೋಬೇಕಂದ್ರೆ ಇದೆಲ್ಲ ಗೊತ್ತಿರಬೇಕು. ಈ ಪ್ರಪಂಚದಲ್ಲಿ ಮೊರಾಲಿಟಿ ಆಸ್ಪೆಕ್ಟ್ ಕೆಲಸಕ್ಕೆ ಬರೋಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು. ಅಟ್ ಎನಿ ಡೇ ನೀವು ಫಾಲೋ ಮಾಡಬೇಕಾಗಿರೋದು ಒಂದೇ, ಅದು ನೀವು ಬದುಕ್ತಾ ಇರುವಂಥ ದೇಶದ ಕಾನೂನು. ಅದರಲ್ಲಿ ನೀವು ಈ ದೇಶಕ್ಕೆ ತೋರಿಸುವಂತಹ ಗೌರವನೂ ಇರುತ್ತೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಆ ಕಾನೂನನ್ನು ಪಾಲಿಸಬೇಕಾಗಿರೋದು ಅನಿವಾರ್ಯ ಆಗಿರುತ್ತೆ. ಓಕೆ, ಇವೆಲ್ಲವನ್ನು ಹೊರತುಪಡಿಸಿ 1 ಸೆಕೆಂಡ್ ಯೋಚನೆ ಮಾಡಿ, ಈ ಪ್ರಪಂಚ ಒಳ್ಳೆಯವ್ರಿಗೆಲ್ಲ ಏನೇನು ಮಾಡಿದೆ ಅಂತ. ಜನರ ಒಳಿತನ್ನ ಬಯಸಿದ ಬಸವಣ್ಣವ್ರಿಗೆ ಈ ಪ್ರಪಂಚ ಏನ್ ಮಾಡ್ತು? ಸೋಕ್ರೆಟಿಸ್ ಅಂತ ಜ್ಞಾನಿಗೆ ವಿಷ ಕುಡಿಸಿಕೊಂಡಂತಹ ಪ್ರಪಂಚ ಇದು. ಜೀಸಸ್ ಕ್ರೈಸ್ಟ್ಗೆ ಮಳೆ ಹೊಡೆದಿ ನೇತಾಕಿದಂತಹ ಪ್ರಪಂಚ. ಇದೇ ಒಳ್ಳೆತನವನ್ನ ಉಸಿರಾಗಿಸ್ಕೊಂಡು ಬದುಕಿದಂತಹ ನಿಕೋಲಾ ಟೆಸ್ಲಾ ಅವರು ಪೂರ್ತಿ ಜೀವನವನ್ನ ನೋವಲ್ಲೇ ಕಳಿಬೇಕಾಯ್ತು. ನೀನು ಈ ಒಳ್ಳೆತನ ಅನ್ನೋ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿದೀಯಾ ಅಂದ್ರೆ ನಿನ್ನನ್ನು ಎಲ್ಲಾ ತರ ಯೂಸ್ ಮಾಡ್ಕೊಳ್ಳುತ್ತೆ ಈ ಪ್ರಪಂಚ. ಈ ಸರಿ ತಪ್ಪು ಪಾಪ ಪುಣ್ಯ ಅನ್ನೋ ಮೊರಾಲಿಟಿಗಳನ್ನ ನೀನ್ ತಲೆಯಲ್ಲಿ ತುಂಬಿಕೊಂಡಿದ್ಯಾ ಅಂದ್ರೆ ಇವರು ಆಲ್ರೆಡಿ ಆನ್ ದ ಟ್ರ್ಯಾಪ್. ಈ ಪ್ರಪಂಚ ಅದಕ್ಕೆ ಹೆಂಗ್ ಬೇಕೋ ಹಂಗೆ ನಿನ್ನನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಕೊನೆಗೆ ನಿಂದೆ ಬೆನ್ನಿಗೆ ಚೂರಿ ಹಾಕುತ್ತೆ. ನೋಡು, ಈಗ ಹೇಳಿರೋದೆಲ್ಲ ನಿನ್ ಕಣ್ಮುಂದೆನೇ ಇದೆ, ಯೋಚನೆ ಮಾಡು. ಜಪಾನ್ ಮೇಲೆ ಅಣು ಬಾಂಬ್ ಹಾಕಿದ ಅಮೆರಿಕ ಸ್ಟಿಲ್ ನಂಬರ್ 1 ಪೊಸಿಷನ್ ಅಲ್ಲಿದೆ. ಜನರ ಆರೋಗ್ಯ ಹಾಳು ಮಾಡುವಂತ ಆಲ್ಕೋಹಾಲ್ ನಿಂದನೇ ಸರ್ಕಾರಗಳು ಅದೆಷ್ಟೋ ಲಾಭವನ್ನ ಕಳಿಸ್ತವೆ. ಈ ಪ್ರಪಂಚದಲ್ಲಿ ನೀಲಿ ಚಿತ್ರಗಳನ್ನು ತೆಗೆಯುವಂತಹ ಪಾರ್ನ್ ಇಂಡಸ್ಟ್ರಿ ಟೋಟಲ್ ಇನ್ಕಮ್ 7.5 ಲಕ್ಷ ಕೋಟಿ. ಅದು ನಮ್ಮ ಕರ್ನಾಟಕದ 1 ವರ್ಷದ ಬಜೆಟ್ಗಿಂತ 2 ಪಟ್ಟು ಜಾಸ್ತಿ. ಇವೆಲ್ಲದರ ಆಚೆಗೆ ನಾನು ನಂದು ಅನ್ನುವ ಎಲ್ಲ ಆಸೆ ಅಹಂಗಳನ್ನು ತ್ಯಜಿಸಿ ಅಂತ ಬೋಧನೆ ಮಾಡುವಂತಹ ಟಾಪ್ 10 ಮೇಧಾವಿಗಳ ಒಟ್ಟು ಆಸ್ತಿ 2 ಲಕ್ಷ ಕೋಟಿ. ಇದೆಲ್ಲವನ್ನ ಯೋಚಿಸು, ಎಲ್ಲವೂ ನಿನ್ನ ಕಣ್ಮುಂದೆನೇ ಇದೆ, ಗೂಗಲ್ ನಿನ್ನ ಕೈಯಲ್ಲೇ ಇದೆ. ಈ ಪ್ರಪಂಚದಲ್ಲಿ ಕೇವಲ ಸರಿ ತಪ್ಪು ಅನ್ನೋ ಮೊರಾಲಿಟೀಸ್ ಮಾತ್ರನೇ ಟ್ರ್ಯಾಪ್ಗಳಾಗಿಲ್ಲ. ಈ ಪ್ರಪಂಚದಲ್ಲಿ ಸಾಕಷ್ಟು ವಿವಿಧ ಬಗೆಯ ಟ್ರ್ಯಾಪ್ಗಳಿದ್ದಾವೆ. ಆ ಎಲ್ಲ ಟ್ರ್ಯಾಪ್ಗಳನ್ನು ತಿಳಿಯುವ ಧೈರ್ಯ ನಿನ್ಗಿದ್ರೆ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಗೆಟ್ ರೆಡಿ ಫಾರ್ ದ ಕೊನೆಯದಾಗ ಒಂದು ಮಾತು ಹೇಳ್ತೀನಿ. ಮನುಷ್ಯನ ಅತಿ ದೊಡ್ಡ ಶಕ್ತಿ ಅಂದರೆ ಅದು ಅವನ ಬುದ್ಧಿವಂತಿಕೆ. ಅತಿ ದೊಡ್ಡ ದೌರ್ಬಲ್ಯ ಅಂದರೆ ಅದು ಅವನ ಎಮೋಷನ್ಸ್.